RSS stalwart Mohan Bhagwat criticizes Modi-led poll campaign. ಆಳುವವರಿಗೆ, ಬಲಿಷ್ಠನಾದವನಿಗೆ, ಪ್ರಧಾನ ಸೇವಕನಿಗೆ ವಿನಯ ವಿನಮ್ರತೆ ಇರಬೇಕು, ಅಹಂಕಾರದ ಲವಲೇಶವೂ ಇರಬಾರದು ಎನ್ನುವಂಥ ಮಾತನ್ನು ಮೋಹನ್ ಭಾಗವತ್ರವರು BJPಗೆ ಸಲಹೆ ರೂಪದಲ್ಲಿ ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ವಿನಯ ವಿನಮ್ರತೆ ಅದರ ಒಟ್ಟಿಗೆ ಹೃದಯ ವೈಶಾಲ್ಯತೆ, ಕರುಣೆ, ಪ್ರೀತಿ, ತ್ಯಾಗವೂ ಇರಬೇಕು. ಮೋಹನ್ ಭಾಗವತರ ಈ ಸಿದ್ಧಾಂತವನ್ನು ನಾನು ಮುಕ್ತ ಕಂಠದಿಂದ ವೈಯಕ್ತಿಕವಾಗಿ ಸ್ವಾಗತಿಸುತ್ತೇನೆ. ಮುಂದುವರೆದು ಭಾಗವತರು ಹೇಳಿದ್ದೀರಿ, ಇಲ್ಲಿ ಏಕ ವ್ಯಕ್ತಿ ಪೂಜೆಯಾಗುತ್ತಿದೆ, ಸಂಘವನ್ನು ಮೀರಿ ನಡೆಯುತ್ತಿದೆ ಎನ್ನುವುದನ್ನು ಕೂಡ ತಾವು ಹೇಳಿದ್ದೀರಿ. ಅದೂ ಕೂಡ ಸತ್ಯದ ವಿಚಾರ. ಇನ್ನೊಂದು ಸಲಹೆ, ಏಕ ವ್ಯಕ್ತಿ ಪೂಜೆಯ ಒಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಶಕ್ತಿಗಿಂತ ಅಥವಾ ದೇವರಿಗಿಂತಲೂ ಕುಬ್ಜವಾಗಿ ತೋರಿಸಿದ್ದು ಎಷ್ಟು ಸಮಂಜಸ ಎನ್ನುವುದನ್ನು ಕೂಡ ತಾವು ಪ್ರಶ್ನೆ ಮಾಡತಕ್ಕದ್ದು ಎನ್ನುವುದು ನನ್ನ ಸಲಹೆ. ಮಣಿಪುರದಲ್ಲಿ ನಾರಿ ಶಕ್ತಿ ಹೊತ್ತಿ ಹುರಿದರೂ ಗುಂಡಿನ ಸದ್ದು ಕೇಳಲಿಲ್ಲ. RSSನ ದತ್ತಾತ್ರೇಯ ಹೊಸಬಾಲೆಯವರು ಹೇಳಿದಂತೆ ಈ ದೇಶದಲ್ಲಿ 20 ಕೋಟಿ ಜನರು ಬಡತನ ರೇಖೆಯಿಂದ ಕೆಳಗಿನ ಮಟ್ಟದಲ್ಲಿ ಬಳಲುತ್ತಿದ್ದಾರೆ. ಅಂಥವರ ಬಗ್ಗೆ ಸರಕಾರ ಗಮನ ಹರಿಸುತ್ತಿಲ್ಲ. ಇದೂ ಸತ್ಯದ ಮಾತು. ಇದನ್ನೂ ಕೂಡ ನಾವೆಲ್ಲ ಮುಕ್ತ ಕಂಠದಿಂದ ಸ್ವಾಗತಿಸತಕ್ಕದ್ದು. ಮೋಹನ್ ಭಾಗವತರು ಹೇಳಿದಂತೆ ಕಂಡಲ್ಲಿ ಶಿವಲಿಂಗವನ್ನು ಹುಡುಕುವುದರ ಬದಲು ದೀನದಲಿತರ ಹೃದಯದಲ್ಲಿ ಶಿವನನ್ನು ಹುಡುಕಿರಿ. ಅವರ ಹೃದಯದಲ್ಲಿ ತಾವು ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು, ಕರುಣೆಯನ್ನು ಕಾಣಿರಿ. ಆ ಹಿಂದುತ್ವವನ್ನು ಶಿವನೂ ಮೆಚ್ಚುತ್ತಾನೆ. ನಾವೆಲ್ಲ ಹಿಂದೂಗಳು ಮೆಚ್ಚುತ್ತೇವೆ. ಜೈ ಹಿಂದ್.